ಅಣ್ಣ, ಹೆಣ್ಣು ನೋಡೋದಿಕ್ಕೆ ಅಂತ ನಾನು ಪುರೋಹಿತರನ್ನ ಕರ್ಸಿದ್ನಲ್ಲ, ಅವ್ರು ಕೆಲವೊಂದು ಫೋಟೋಗಳನ್ನ ಕೊಟ್ಟಿದ್ರು. ನಮ್ ಪಾಡಿಗೆ ನಾವ್ ಅದನ್ನ ನೋಡ್ಕೋತಾ ಇದ್ವಿ. ದಿಢೀರ್ ಅಂತ ಅಲ್ಲಿಗ್ ಬಂದು ನಮ್ ಕೈಲಿದ್ದಿದ್ ಫೋಟೋನ ಕಿತ್ತು ಬೆಂಕಿಗೆ ಹಾಕಿದ್ಲು. ಯಾಕಮ್ಮ ಹೀಗ್ ಮಾಡ್ದೆ ಅಂತ ಕೇಳಿದ್ ಪಾಪಕ್ಕೆ ನನ್ನನ್ನ ಅತ್ತೆ ಅಂತ ಕೂಡ ನೋಡ್ದೆ. ಉರಿತಾ ಇರೋ ಕಟ್ಗೆನ ತಂದು ಕೈ ಮೇಲೆ ಇಟ್ಬಿಟ್ಲು. ದೊಡ್ಡಮ್ಮ, ಏನ್ ನೋಡ್ತಿದ್ಯಾ ಪಾರ್ವತಿ, ಹೇಳು. ಅದು ಫೋಟೋ ಬೆಂಕಿಗೆ ಹಾಕೋವರೆಗೂ ಇದ್ದೆ ನಾನು. ಆದ್ಯ ಪದ್ಮ ಅತ್ಕೆಗೆ ಹೀಗ್ ಮಾಡುವಾಗ ನಾನು ಇರ್ಲಿಲ್ಲ ಭಾವನವ್ರೆ. ನಿನಗೇನ್ ಗೊತ್ತು? ನೀನು ಅಲ್ಲಿಂದ ಹೋದ್ಮೇಲೆ ಮದ್ವೆ ಆಲೋಚನೆ ಬಂದ್ರೆ ಬರೆ ಹಾಕ್ತೀನಿ, ಮದ್ವೆ ಮಾಡ್ಸಿದ್ರೆ ಬೆಂಕಿ ಹಚ್ತೀನಿ ಅಂದ್ಲು. ಅಮ್ಮನ್ ಮೇಲೆ ಆಣೆ ಅಣ್ಣ. ಹೋಗಿ ಹೋಗಿ ನನ್ ಮೇಲೆ ಆಣೆ ಇಡ್ತಿದ್ಯಲ್ಲೇ, ನನ್ನನ್ ಸಾಯಿಸ್ಬೇಕು ಅಂತಿದ್ಯಾ? ಬೊಬ್ಬೆ ಕಾಣಿಸ್ತಿದ್ಯಲ್ಲ, ನಿನ್ ಮೇಲೆ ಆಣೆ ಮಾಡಿದ್ರು ಏನಾಗಲ್ಲ ಬಿಡಮ್ಮ. ಯಾಕೆ ಹೀಗ್ ಮಾಡ್ದೆ ಆದ್ಯಾ? ನಿಜವಾಗ್ಲೂ ನಾನು ಏನೂ ಮಾಡಿಲ್ಲ ಅಜ್ಜಿ. ನೀನ್ ಸುಡ್ದೇನೆ ನನ್ ಕೈಯಲ್ಲಿ ಬೊಬ್ಬೆ ಬಂದಿದ್ಯೇನೆ. ನೋಡಣ್ಣ, ಇದು ನಿಜವಾದ ಬೊಬ್ಬೆನೆ. ಮತ್ತೆ ನನ್ ಮಾತು ನಂಬಲ್ವಲ್ಲ ಅಂತ ತೋರಿಸ್ತಿದ್ದೀನಿ ನೋಡಿ. ಕೈಯಲ್ಲಿ ಗಾಯ ಕಾಣಿಸ್ತಿದ್ಯಲ್ಲ. ಒಂದ್ ನಿಮಿಷನಮ್ಮ, ನಿನ್ ಕೈನ ಆದ್ಯ ಸುಟ್ಟಿದ್ದ? ಹೌದಣ್ಣ, ನೀವ್ ಬರೋದ್ ಸ್ವಲ್ಪ ತಡ ಆಗಿದ್ರು ಸಾಯಿಸ್ಬಿಡ್ತಾ ಇದ್ಲು ನನ್ನ ಈ ರಾಕ್ಷಸಿ. ಏನಂದ್ರೆ ದೊಡ್ಡಪ್ಪ, ನಿನ್ ಕೈನ ಒಂದ್ಸಲ ತೋರಿಸೋ ಆದ್ಯ. ಭಾವನವರು ತಂಗಿ ಮೇಲೆ ಸಹಾನುಭೂತಿ ತೋರಿಸ್ತಿದ್ದಾರೆ ಅನ್ಸುತ್ತೆ. ಹೇಳಿದ್ದೆಲ್ಲ ನಂಬಿ ಆದ್ಯಂಗೆ ಹೊಡಿತಾರೋ ಬಡಿತಾರೋ. ನನ್ನ ಅಂಗೈಲ್ ಮಾತ್ರ ಬಂದಿದೆ ಬೊಬ್ಬೆ, ನಿನ್ ದೇಹ ಪೂರ್ತಿ ಬೊಬ್ಬೆ ಆಗತ್ತೆ. ಪದ್ಮ, ಇನ್ನೊಂದು ಕೈ ತೋರಿಸ್ಬೇಕು. ಹಾಕ್ಸಕ್ ಹೋಗಿ ತಾನೇ ಸಿಕ್ಕಾಕೊಂಡ್ಬಿಟ್ರು ಹೊತ್ತಿಗೆ. ತೋರ್ಸು ಪದ್ಮ. ಆದ್ಯ ನಿನ್ನ ಸುಡಬೇಕು ಅಂತ ನೋಡಿದಿದ್ರೆ ಅವಳ ಕೈ ಮಸಿಯಾಗಿರ್ಬೇಕಿತ್ತು. ನಿನ್ ಕೈ ಏನಕ್ಕಮ್ಮ ಮಸಿಯಾಗಿದೆ? ಅಂದ್ರೆ ನೀನೇ ಸುಟ್ಕೊಂಡೆ. ಅಣ್ಣ, ಅದು ಮುಚ್ಚು ಬಾಯ್. ನೀನ್ ಮಾಡಿರೋದ್ ಸಾಲ್ದು ಅಂತ ಇನ್ನೂ ಸುಳ್ಳು ಹೇಳಕ್ಕೆ ಪ್ರಯತ್ನ ಪಡ್ಬೇಡ ಪದ್ಮ. ಅಷ್ಟಕ್ಕೂ ಏನ್ ನಡೀತು, ಆದ್ಯ ಬಾಯ್ ಬಿಟ್ಟು ನಿಜ ಹೇಳ್ತಿಲ್ಲ ಅಂತ ನಾವು ತಲೆ ಕೆಡಿಸ್ಕೊಂಡಿದ್ರೆ ನೀನು ನಿನ್ ಮಗನ್ಗೆ ಸಂಬಂಧ ತರ್ತಿದ್ಯಾ? ನಾವು ಬೇಡ ಅಂದ್ರೆ ನೀನ್ ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಬೆದರಿಸ್ತಾ ಇದೀಯಾ? ನನ್ನ ಮೌನ ನೀನ್ ಹೇಳಿದಕ್ಕೆ ಒಪ್ಕೋತಾ ಇದ್ದೀನಿ ಅಂತಲ್ಲ, ಆದ್ಯ ತಪ್ಪು ಮಾಡಿದಾಳೆ ಅಂತ ನಿನ್ನ ಸಮರ್ಥಿಸ್ತಾ ಇಲ್ಲ. ಇನ್ನೊಂದ್ಸಲ ಹೀಗೆಲ್ಲ ಸುಳ್ಳು ಹೇಳಿದ್ರೆ ನಾನು ಸುಮ್ಮನೆ ಇರಲ್ಲ. ಹೋಗೋಣ ಬಾರಮ್ಮ, ನಡಿ. ಏನೇ ಬುದ್ಧಿ ಇದೆ ನಿಂಗೆ?
ಇನ್ನೊಂದ್ಸಲ ಆದ್ಯ ಮೇಲೆ ಈ ತರ ಆರೋಪ ಮಾಡ್ದೆ ಅನ್ಕೋ, ನಿನ್ ಕೈ ಮಾತ್ರ ಅಲ್ಲ ಇಡೀ ದೇಹನ ಸುಟ್ಬಿಡ್ತೀನಿ, ಹುಷಾರು. ಛೀ, ಅದ್ಗೆ ಕೈ ಸುಟ್ಕೊಂಡು ನಾಟಕ ಮಾಡಿದ್ರಿ ಸರಿ ಹೋಯ್ತು. ಅದೇ ಮುಖದ ಮೇಲೆ ಸುಟ್ಕೊಂಡಿದ್ರೆ ಕೋತಿ ತರ ಇರ್ತಾ ಇದ್ರಿ. ಏಯ್ ಸಾಯಿಸ್ಬಿಡ್. ಬಂದೆ ಅತ್ತೆ, ಬರ್ತಿದೀನಿ. ನಿನ್ನ ನೋಡ್ದಂಗೂ ಇರುತ್ತೆ, ನಿನ್ ಜೊತೆ ಮಾತಾಡ್ದಂಗೂ ಇರುತ್ತೆ ಅಂತ ಬಂದ್ವಿ ಅಷ್ಟೇ. ಮಾವ ಆರಾಮಾಗಿ ಮೇಲ್ಗಡೆ ಹೋಗಿ ಮಾತಾಡಿ. ರಾಜಿ ಕರ್ಕೊಂಡೋಗು. ಬನ್ನಿ ಅಪ್ಪ. ಅವ್ರಿಲ್ ಯಾಕೆ ಬಂದಿದ್ರು? ಏನ್ ಮಾತಾಡ್ಕೊಂಡಿರ್ಬೋದು? ಯೋಚನೆ ಮಾಡಿ ಮಾಡಿ ತಲೆ ಸಿಡಿತಾ ಇದೆ. ಅಮ್ಮಂಗೋಸ್ಕರ ಜ್ಯೂಸ್ ಮಾಡ್ಕೊಂಡ್ ಬಂದಿದ್ಯಾ? ಥ್ಯಾಂಕ್ಸ್ ಕಣೋ. ನಿಂಗಲ್ಲಮ್ಮ, ನಮ್ಮವ್ರಿಗೆ. ನಮ್ ವಾರಸ್ದಾರನ ಹೋಟೆಲ್ ಬೆಳೆಸ್ತಾ ಇದ್ದಾಳಲ್ವಾ, ಅದಕ್ಕೆ. ಹೌದು, ಬೇಗ ತಗೊಂಡ್ ಹೋಗು. ಇದೆಲ್ಲ ಅವಳು ಹೋಟೆಲ್ ಇರೋ ಮಗುಗೋಸ್ಕರನೇನಾ? ಯಾಕೆ ಅನ್ಮಾನ ಅಪ್ಪ? ಮಗುಗೋಸ್ಕರ ಹೀಗ್ ಮಾಡ್ತಾ ಇಲ್ಲ ನೀನು, ಆಸ್ತಿಗೋಸ್ಕರ ಮಾಡ್ತಾ ಇದೀಯ ಅನ್ಕೊಂಡೆ. ನಿಂಗೆ ಯಾವಾಗ್ಲೂ ಆಸ್ತಿದೆ ಚಿಂತೆ. ಹೆಂಡತಿ ಮಗು ಮೇಲೆ ಪ್ರೀತಿ ತೋರಿಸಿದ್ರು ಕೂಡ ಇಷ್ಟ ಅನುಮಾನ ಪಡ್ತಿರೋ ತಂದೆನ ನಿನ್ನೆ ನೋಡ್ತಿರೋದು. ನನ್ಗೊಂದ್ ಸ್ವಲ್ಪ ಕಾಫಿ ಕೊಡಕ್ಕಾಗತ್ತಾ? ನನಗ್ ಸಮಯ ಇಲ್ಲ. ಇದಾಳಲ್ಲ ನಿಮ್ ದೊಡ್ಡ ಸೊಸೆ, ಅವಳ ಕೈಲಿ ಮಾಡಿಸ್ಕೊಳ್ಳಿ ಕಾಫಿ.